ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತ ಗ್ರಾಮಸ್ಥರಿಗೂ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಕೇಳ್ಕೊತೀನಿ. ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವ ನಡೀತದೆ. ಅನುದಾನ ಮಾಡ್ತಾರೆ. ಬಿಳೇಕಳ್ಳಿ ದ್ರೌಪದಮ್ಮ ದೇವರಿಗೆ ಮತ್ತು ವೀರಭದ್ರ ಸ್ವಾಮಿ ದೇವರಿಗೆ ಸುಮಾರು 20 ವರ್ಷದಿಂದ ಪ್ರತಿ ವರ್ಷವೂ ಕರೀತಾರೆ. ನಾನು ಅದೇ ಥರ ಬರ್ತೀನಿ. ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತ ಗ್ರಾಮಸ್ಥರಿಗೂ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಕೇಳ್ಕೊತೀನಿ. ಅನುದಾನಕ್ಕೆ ಸಾಹೇಬ್ರ ಆಲ್ರೆಡಿ ಹೋಗಿ ಮೆಮೊ ಕೊಟ್ಟಿದ್ದಾರೆ. ಏಪ್ರಿಲ್ಗೆ ಏನೋ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಸಾಹೇಬರು ಬಂದೋಗಿದ್ದಾರೆ. ಈ ದೇವಸ್ಥಾನ ವಿಚಾರಕ್ಕೆ ಅಭಿವೃದ್ಧಿ ಮಾಡ್ಬೇಕು ಸಾಹೇಬರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಮಾಡಿಕೊಡ್ತಾರೆ ಸರಿ. ಪ್ರತಿ ವರ್ಷವೂ ಕೂಡ ಏನು ನಿಮಗೆ ಫೆಬ್ರವರಿ ಶಿವರಾತ್ರಿ ಕಳೀತು ಅಂದರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆನೂ ಅಷ್ಟೇ ಜಾತ್ರೆಗಳು ಸೀಸನ್ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ನಮ್ಮ ಬಿಳೇಕಳ್ಳಿ ಭಾಗದಲ್ಲಿ ಬೆಂಗಳೂರು ಕರಗಕ್ಕೂ ಮುಂಚೆನೇ ಇಲ್ಲಿ ಕರಗ ಆಗ್ತದೆ. ತಾಯಿ ದ್ರೌಪದಮ್ಮ ಸೇವೆ ಮಾಡಿ ಪ್ರತಿಯೊಬ್ಬರು ಕೂಡ ಬಿಳೇಕಳ್ಳಿ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನ ಎಲ್ಲರೂ ಬಂದು ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವ ನಡೀತದೆ. ಅನುದಾನ ಮಾಡ್ತಾರೆ. ಗ್ರಾಮಸ್ಥರು ಎಲ್ಲರೂ ಸೇರಿ ಯಾವುದು ಜಾತಿ ಧರ್ಮ ವರ್ಗ ಅಂತ ಲೆಕ್ಕಿಸ್ದೆ ಎಲ್ಲರೂ ಸರ್ವತೋನ್ಮುಖವಾಗಿ ಕಾರ್ಯಕ್ರಮನ ನೆರವೇರಿಸಿ ಎಲ್ಲರೂ ರಾಜಕೀಯ ಪಕ್ಷಗಳು ನಾಯಕರುಗಳಿರ್ಬೋದು, ಗ್ರಾಮಸ್ಥರಿರ್ಬೋದು, ಅಕ್ಕಪಕ್ಕದ ಗ್ರಾಮಗಳಿಂದ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇಲ್ಲಿ ಅಲ್ಲಲ್ಲಿ ಭಾಗಕ್ಕೆ ಸ್ವಲ್ಪ ಅನುದಾನ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಜನ ಮಾತಾಡ್ತಾರೆ. ಸೊ ಇದ್ರ ಬಗ್ಗೆ ಸರ್, ಈಗ ಅನುದಾನ ಕೊಡಿಸ್ಲಿಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲರಿಗೂ ಯಾರಾದರೂ ಒಬ್ಬ ಮಿನಿಸ್ಟ್ರು ಪ್ರತಿಯೊಬ್ಬರಿಗೂ ಸಂಪರ್ಕದಲ್ಲಿದ್ದಾರೆ, ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಹೋಗ್ತಾರೆ, ಸ್ಪಂದಿಸ್ತಾರೆ ಅಂದರೆ ಅದು ಏಕೈಕ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಸಾಹೇಬರು. ಅದೇ ರೀತಿ ಉಸ್ತುವಾರಿ ಸಚಿವರಾದಂಥ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಅಷ್ಟೇ. ಅವರಿಬ್ಬರು ಪ್ರತಿಯೊಂದು ನ್ಯಾಯಯುತವಾಗಿ ಯಾರ್ಯಾರಿಗೇನೇನು ತಲುಪಿಸ್ಬೇಕು ಅನುದಾನನ ಖಂಡಿತವಾಗ್ಲೂ ತಲುಪಿಸ್ತಾರೆ. ಅದೇನು ನಾವು ಕೇಳುವಂಥದ್ದಿಲ್ಲ, ಕೇಳೋ ಮಟ್ಟಕ್ಕೂ ಇಟ್ಕೊಳ್ಳಲ್ಲ. ಪ್ರತಿಯೊಬ್ಬರಿಗೇನು ನ್ಯಾಯಯುತವಾಗಿ ತಲುಪಿಸ್ಬೇಕು ಅನುದಾನನ ತಲುಪಿಸೋವಂಥ ಕೆಲಸ ಮಾಡ್ತಾರೆ ಸರ್. ಸರ್, ಸರ್ಕಾರದ ಮಟ್ಟದಲ್ಲಿ ತಾವೇ ನೋಡಿದಿರಿ. ಸರಿ ಸುಮಾರು ಒಂದು 3 ತಿಂಗಳ ಹಿಂದೆಯೇ ವಾರ್ಡ್ ಡಿಲಿಮಿಟೇಷನ್ಸ್ ಆಗಿದೆ, ಕ್ಯಾಟಗರಿ ಫೈನಲ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಯಾಟಗರಿ ಲಿಸ್ಟ್ ಫೈನಲ್ ಲಿಸ್ಟ್ ಅನೌನ್ಸ್ ಆಗ್ತದೆ. SIR ಏಪ್ರಿಲ್ 1 ಸ್ಟಾರ್ಟ್ ಆಗ್ತದೆ. ಅದೊಂದು 1-2 ತಿಂಗಳು ಒಳಗಾಗಿ ಅದು ಮುಗಿದಿದ ತಕ್ಷಣ ಚುನಾವಣೆ ಜೂನ್ ಅಥವಾ ಜುಲೈ ಮಂತಲ್ಲಿ ಚುನಾವಣೆ ಆಗ್ತದೆ ಸರ್. ವರದರಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯ ಸರ್ವವಿಘ್ನೋಪಶಾಂತಯೇ ಶಿವ ಪಾರ್ವತಿ ದಕ್ಷ ಬ್ರಹ್ಮ ವೀರಭದ್ರೇಶ್ವರ ಭದ್ರಕಾಳಿ ಶ್ರೀ ವಾಯುಪುತ್ರ ಹನುಮಂತ ನಂದಿ ಬಸವೇಶ್ವರ ಶ್ರೀದೇವಿ ಕರಗದಮ್ಮ ಭದ್ರಕಾಳಿ ಸಮೇತ ಪರಿಹಾರಸ್ಥೋ. ಇವತ್ತೊಂದು ದಿವಸ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ. ಜಾತ್ರೆ ಅಂದರೆ ಸುಮಾರು 6ನೇ ತಲೆಮಾರು ಇದು. ನಾವು ಪೂಜಾರರು ರೆಕಾರ್ಡ್ ಇರೋದು ಅದರಿಂದ ನಮಗೆ ಗೊತ್ತಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಈ ವೀರಭದ್ರನ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಎಲ್ಲ ಕೆಲಸ ಕಾರ್ಯಗಳು, ಸಂತಾನ ಭಾಗ್ಯ, ಮಕ್ಕಳಿಗೆ ಏನೋ ಇದಾಗಿದ್ದರೆ ಕಾಲು ಉಳ್ಕು ಇಟ್ಕೊಂಡಿದ್ರೆ ಎಲ್ಲ ತಾಯಿತುಗಳು ಎಲ್ಲ ಮಂತ್ರಗಳು ಹಾಕಿದ್ರೆ ಹೊಟ್ಟೋಗುತ್ತೆ. ಇದು ಸತ್ಯವಾದ ಮಾತು. ಅಭಿಷೇಕ ಡೈಲಿ ನಡೀತಾ ಇದೆ ಈಗ ನಮಗೆ ವೀರಭದ್ರನಿಗೆ. ವಾರಕ್ಕೆ ಒಂದೇ ದಿವಸ ಮಾಡ್ತಾಯಿದ್ದಿದ್ದು ನಾವು. ಈಗ ಡೈಲಿ ನಡೆಯುತ್ತೆ. ಇದು ಉದ್ಭವ ಮೂರ್ತಿ. ಅಣ್ಣವ್ರಿಗೂ ಗೊತ್ತಾಗಲಿ, ಇದು ಊಡಿರೋ ದೇವರು. ಅದರಿಂದ ಇದು ಪ್ರತಿಯೊಬ್ಬ ರಾಜಕೀಯದವ್ರಿಗೆ, ಇನ್ನೊಬ್ಬರಿಗೆ ಕೇಸು ಕಂದಾಯ, ಇನ್ನೊಂದು ಕೋರ್ಟ್ ಕಚೇರಿ ಅಲೆಯೋರು ಎಲ್ಲ ಒಳ್ಳೆಯದಾಗುತ್ತೆ. ಆಮೇಲೆ ಈ ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ರಲ್ಲಿ ಇದ್ರದ್ದು ಏನೋ ಹೇಳ್ತಾರಲ್ಲ ಡೈವರ್ಸ್ ಕೇಸ್ಗಳು, ಅದ್ರದ್ದು ಫುಲ್ಲು ಈಗ ನೀವು ಶಿವರಾತ್ರಿಗೆಲ್ಲ ಅವರೇ ಕೊಡ್ತಾರೆ. ನನ್ನ ಕೆಲಸ ಆಯಿತು, ನಾನು ಪರಿಹಾರ ಮಾಡ್ಕೊಂಬಿಟ್ಟೆ, ನಮ್ಮ ಹೆಂಡ್ತಿಗೆ ಏನು ಕೊಡ್ಬೇಕು ಕೊಟ್ಬಿಟ್ಟೆ, ಇಲ್ಲ ಚೆನ್ನಾಗಿದ್ದೀವಿ ಅಂತಲೂ ಬರ್ತಾರೆ. ಈ ಥರದಲ್ಲಿ ವೀರಭದ್ರ ಭಾರಿ ಅನುಕೂಲ ಮಾಡಿದ್ದಾನೆ. ಪ್ರತಿಯೊಬ್ಬರಿಗೂ ಮಾಡ್ತಾನೆ ಶಿವ. ದಕ್ಷ ಬ್ರಹ್ಮ ವೀರಭದ್ರೇಶ್ವರ ಪ್ರತಿಯೊಂದು ಕಡೆನೂ ಹೆಸರೇ.
ಆದರೆ ಇಲ್ಲಿ ಫುಲ್ ಪೂಜೆ ನಡೆಯುತ್ತೆ. ಈಗ ನಾನು ಬಂದು 35 ವರ್ಷ 6 ಜನ್ರೇಷನ್ನು. ನಾವು ಪಕ್ಕದೂರಲ್ಲಿ ಕೊತ್ನೂರಲ್ಲಿ ಇದ್ದಿದ್ದು, ಇವರೆಲ್ಲ ಬಂದು ಕರ್ಕೊಂಬಂದಮೇಲೆ ನಾವು ಇಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ವಾರಕ್ಕೊಂದೇ ಸಲ ಬರ್ತಾಯಿದ್ದು. ಈಗ ಅಣ್ಣವರೆಲ್ಲ ಪರಿಚಯ ಆದರು. ದೇವಸ್ಥಾನಕ್ಕೆ ಏನು ಬೇಕಾದ್ರೂ ನಮ್ಗೆ ಸಹಾಯ ಮಾಡ್ತಾರೆ, ಯಾವ ತೊಂದರೆ ಇಲ್ಲ. ನಮ್ಮ ಹುಡುಗನೂ ಇದ್ದಾನೆ, ಏನೂ ಭಯ ಇಲ್ಲ. ಕೇಳಿದ್ರೆ ಏನು ಬೇಕಾದರೂ ಕಾರ್ತಿಕ್ ಸೋಮವಾರ, ದಸರಾ, ಅದು ಇದು ದಾಸೋಹ ಎನಿ ಟೈಮು. ದಾಸೋಹ ಇಲ್ಲಿ ಎನಿ ಟೈಮ್ ನಡೀತದೆ. ವರ್ಷದಲ್ಲಿ ಕಾರ್ತಿಕ, ಶಿವರಾತ್ರಿ, ನವರಾತ್ರಿ ಎನಿ ಟೈಮ್ ನಡೀತದೆ. ಅಮಾಸೆ ಈಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ತಿಂಗಳಿಗೊಂದು ಸಲ ಅಮಾಸೆ ದಿನವೂ ದಾಸೋಹ ಕೊಡ್ತಾಯಿದ್ವಿ. ಅದು ನಾವು ಕೊಡ್ತಾಯಿಲ್ಲ, ಎಲ್ಲ ಭಕ್ತಾದಿಗಳೇ. ಒಳ್ಳೆಯದಾಗಿದೆ, ಅವರಿಗೆ ಎಲ್ಲ ಸಹಾಯ ಮಾಡ್ತಾರೆ 100%. ಸತ್ಯ ಇಟ್ಕೋಬೇಕು, ಆತ್ಮಶುದ್ಧಿ ಇರಬೇಕು, ಎಲ್ಲ ಥರನೂ ವೀರಭದ್ರ ಸಹಾಯ ಮಾಡ್ತಾರೆ. ಬಂದು ಏನು ಪೂಜೆ ಮಾಡಿಸ್ಬೇಕು? ಇಲ್ಲಿ ರುದ್ರಾಭಿಷೇಕ ಅನ್ನೋದೊಂದು ಮಾಡಿಸಿದ್ರೆ ಸಾಕು, ಬೇರೆ ಏನೂ ಬೇಡ. ಭಕ್ತಾದಿಗಳು ಕಾಣಿಕೆ ಕೊಡ್ದಿದ್ರು ಪರವಾಗಿಲ್ಲ, ದೀಪಕ್ಕೆ ಎಣ್ಣೆ ಕೊಡಬೇಕು, ಆವಾಗ ನಮಗೆ ಪರಿಹಾರ ಆಗುತ್ತೆ. ಪೂಜೆ ಟೈಮಿಂಗ್ಸು ಬೆಳಗ್ಗೆ 6ರಿಂದ 9, ರಾತ್ರಿ 6ರಿಂದ 8:30, 9 ಲಾಸ್ಟ್ ಅಷ್ಟೇ. ಅಮಾವಾಸ್ಯೆ ದಿನ 1 ಗಂಟೆ ಇರ್ತೀವಿ. ಇದರಲ್ಲಿ ಏನೂ ಇಲ್ಲ. ನಮ್ಮ ಭಕ್ತಾದಿಗಳು ಬಂದರೆ ಬ್ಯಾಕ್ ಸೈಡೇ ಮನೆ ಬಂದು ಮಾಡಿಕೊಡ್ತೀವಿ. ಬೆಳ್ಳಿಂದ ನಾವು ಬಂದಿರೋದನ್ನು ನಾವು ನೋಡಿದ್ದೀವಿ. ಒಳ್ಳೆ ಹುಡುಗ, ಒಳ್ಳೆ ರಾಜಕೀಯದಲ್ಲಿ ಅವ್ರು ಈ ಸಲ ಏನೋ ಮುಂದೆ ಬರಬೇಕು ಅಂದರೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ, ಯಾವ ತೊಂದರೆ ಇಲ್ಲ. ರಾಜಕೀಯದಲ್ಲಿ ಅವರು ಇವರು ಭೇದ ಇಲ್ಲ, ನಮಗೆಲ್ಲರೂ ಬೇಕು. ಅದರಿಂದ ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ, ಮುಂದೆ ರಾಜಕೀಯದಲ್ಲಿ ಹೋಗಲಿ. ಉಮಾಪತಿಯವರು ಅಷ್ಟೇ, ಅವ್ರಿಗೆ ಚೆನ್ನಾಗಿದೆ, ಈಗ ಅನುಭವ ಆಗಿದೆ. ನೆಕ್ಸ್ಟ್ ಟೈಮು 200 ಜನ ಇಟ್ಕೊಂಡ್ರೆ ಗ್ಯಾರಂಟಿ ಗೆಲ್ತಾರೆ. ಇಲ್ಲಿ ನಾವು ಹೇಳಬೇಕು ಯಾರು ಬಂದರು. ನಮ್ಮ ಅಶ್ವಥವರು ಅಷ್ಟೇ ಭಾರಿ ಅಳುಬರು, ನಮಗೆ ಬೇಸಾಯ ಮಾಡಿದಾಗಿನಿಂದನೂ ಅವ್ರು ಅಳುಬರೆ. ಅವರೂ ಹಾಕ್ತಾರೆ, ಯಾಕಾಗೋದಿಲ್ಲ. ಅವ್ರಿಗೆ ಸ್ವಲ್ಪ ಕಡಿಮೆಯಿಂದ ಹೋಗಿದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಗೆಲ್ತಾರೆ, ಯಾಕೆ ಗೆಲ್ಲೋದಿಲ್ಲ? ಅದೆಲ್ಲ ಮಾಡಬೇಕು.